ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸ್ನೇಹಿತರೆ, ನಾನು ನಿಮ್ಮ ಮುಂದೆ ಒಂದು ಮನವಿ ಮಾಡ್ಕೊಳ್ಳೋಕ್ಕೆ ಬಂದಿದ್ದೇನೆ. ಆ ಮನವಿ ಏನಂತಂದರೆ, ಸ್ನೇಹಿತರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಸ್ನೇಹಿತರೆ, ಇವತ್ತು ಏನು ನನ್ನ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿದನೋ ಉದ್ದೇಶ ಇಷ್ಟೇ. ನಾವು ನಮ್ಮ ಹಳ್ಳಿಯ ವಾತಾವರಣ ಹೇಗಿರುತ್ತೆ, ಹಳ್ಳಿಯ ಜನ ಕಷ್ಟಪಡೋದು ಹೇಗೆ, ಹಳ್ಳಿಯ ಸಮಸ್ಯೆಗಳೇನು ಹಳ್ಳಿಗಳಲ್ಲಿ ಅನ್ನುವಂತಹ ವಿಡಿಯೋಗಳು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಅಷ್ಟೇ. ಯಾಕಂತಂದರೆ ಸಿಟಿ ಜೀವನಗಳು ತುಂಬ ಅನುಕೂಲಕರವಾಗಿರುತ್ತೆ, ಆದರೆ ಈ ಹಳ್ಳಿಯ ಜೀವನ ಅನ್ನುವುದು ಸ್ವಲ್ಪ ಕಷ್ಟವಾಗಿರುತ್ತೆ. ಹಾಗಾಗಿ ಈ ಹಳ್ಳಿಯ ಜೀವನ ಹೇಗಿರುತ್ತೆ ಅನ್ನುವಂತಹದ್ದು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ನಾನು ಈ ಯೂಟ್ಯೂಬ್ ಚಾನಲ್ ಅಂದರೆ ಶಫಿ ಅಫಿಷಿಯಲ್ ಅಂತ ಹೇಳಿ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೇನೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ನನಗೆ ಬೆಂಬಲಿಸ್ತೀರಂತ ಭಾವಿಸ್ತೇನೆ. ಯಾಕಂತಂದರೆ ನಾನು ಸತತ 3 ವರ್ಷಗಳಿಂದ ನಾನು ಯೂಟ್ಯೂಬ್ ಚಾನಲಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಆದರೆ ನನಗೆ ಸಕ್ಸಸ್ ಕಾಣ್ತಾ ಇಲ್ಲ. ತಾವೆಲ್ಲರೂ ಬೆಂಬಲಿಸ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ತಮಗೆ ನಾನು ಮನವಿ ಮಾಡಿಕೊಳ್ಳೋಕ್ಕೆ ಈ ವಿಡಿಯೋ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ ವಿನಃ ನಾನು ಯಾವುದೇ ಪ್ರಚಾರಕ್ಕೋ ಪಬ್ಲಿಸಿಟಿಗೆ ಆ ಥರ ನಾನು ಯಾವತ್ತೂ ವಿಡಿಯೋ ಮಾಡೋದೂ ಇಲ್ಲ. ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತೇನೆ. ನಾನೇನು ನನ್ನ ಹಳ್ಳಿಯ ಜನ ಸಮಸ್ಯೆ ಹೇಗಿರುತ್ತೆ, ಅಲ್ಲಿ ರೈತರು ಕಷ್ಟಪಡುವಂಥದ್ದು ಹೇಗೆ, ರೈತರ ಕಷ್ಟ ಏನು ಅನ್ನುವಂಥ ಎಲ್ಲ ಸಮಸ್ಯೆಗಳು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ನಾನು ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೇನೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತೀರಂತ ನಾನು ಭಾವಿಸಿದ್ದೀನಿ. ಹಾಗೆಯೇ ಸ್ನೇಹಿತರೆ, ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ಕೊತೀನಿ, ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳು ತಿಳಿಸಿ. ಒಳ್ಳೆಯದಾಗಲಿ ಅದು ಕೆಟ್ಟದಾಗಲಿ ನಾನು ಅದೆಲ್ಲ ಲೈಟಾಗಿ ತಗೊತೀನಿ. ಆದರೆ ನೀವು ಈ ಥರ ಮಾಡಿ ವಿಡಿಯೋಗಳು ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ಅಂತೇಳಿ ನೀವು ಒಂದು ಕಮೆಂಟ್ ಮಾಡಿ ಸಾಕು. ನನಗೆ ಕಮೆಂಟ್ ಮೂಲಕ ನೀವು ನನಗೆ ನಿಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸಿ. ಯಾಕಂತಂದರೆ ನಿಮಗೆ ಆ ಥರ ವಿಡಿಯೋಗಳು ಇಷ್ಟ ಆಗ್ತವೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಇಷ್ಟ ಬಂದಾಗೆ ನಾನು ವಿಡಿಯೋ ಮಾಡ್ತೀನಿ. ಆದರೆ ಹಳ್ಳಿಯ ವಾತಾವರಣ ಕೆಲವರಿಗೆ ಗೊತ್ತಿರಲ್ಲ. ಅಂದರೆ ಈಗಿನ ಮಕ್ಕಳಂದರೆ ಸಿಟಿಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಳ್ಳಿಯ ವಾತಾವರಣ ಗೊತ್ತಿರಲ್ಲ. ಹಳ್ಳಿಯ ಜನ ರೈತರು ಹೇಗೆ ಕಷ್ಟಪಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಹಳ್ಳಿಯ ಜೀವನ ಅಂದರೆ ರೈತರು ಪಡುವಂತಹ ಕಷ್ಟಗಳು ಅವೆಲ್ಲ ನಿಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ನಾನು ನಿಮ್ಮ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ನನಗೆ ಬೆಂಬಲಿಸ್ತೀರ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.